ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಗೊಂದು ನಮ್ಮ ಬಾಸ್ತು ಮೂವಿ ಡೆವಿಲ್ ಒಂದು ರಿಲೀಸ್ ಮಾಡಿಸಿ ಗೆಲ್ಲಿಸಿ ಸೆಲೆಬ್ರಿಟಿಗಳು ಅದನ್ನು ಮುಂದಕ್ಕೆ ಯಾರೂ ತಗೊಂಡು ಹೋಗಿದಾರೋ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸ್ಬೇಕು ಅಂತ ತಗೊಂಡಿದ್ದೀವಿ. ಅದು ಬೇರೆ ಥರ ಲೆವೆಲ್ ಹೋಗುತ್ತೆ. ಯಾಕೆಂದರೆ ನಾವು ನೋಡ್ತೀವಿ, ಮುಂದೆ ಕರ್ನಾಟಕದ ಜನನೂ ನೋಡ್ತಾರೆ ಯಾವ ಥರ ಹೋಗುತ್ತೆ ಅಂತ. ಅದನ್ನೇ ಎಷ್ಟು ಹಾಗೆ ಆಗ್ತಾರೆ ಮೇಡಮ್, ಇದು ಹೇಳೋಕ್ಕಾಗಲ್ಲ. ಇಲ್ಲ ಇಲ್ಲ, ಎರಡು ತಪ್ಪು ಇಟ್ಕೊಂಡು ನೀವು ಈ ರೇಂಜ್ ಅವರು ಸಂಬಂಧ ಇದೆ ಅಂತ ಎಲ್ಲೂ ಹೇಳ್ಕೊಂಡಿಲ್ವಲ್ಲ ಮೇಡಮ್. ಹೇಳಿ, ಇದಾಗೆ ಕಾಣಿಸ್ತಿದೆಯಲ್ಲ, ಸಂಬಂಧ ಇದೆ ಅಂತ ಹೇಳಿ ಫೋಟೋ ಇದೆ. ಈಗ AI ವಿಡಿಯೋ ಬಂದ್ಬಿಟ್ಟು ಏನು ಬೇಕಾದರೂ ಮಾಡ್ತಾ ಇದ್ದಾರೆ ಮೇಡಮ್. AI ವಿಡಿಯೋ ಅವರಿಬ್ರದ್ದು ಫೋಟೋ ಎಲ್ಲ AI ಅಂತೀರಾ? ನಾನು ಪ್ರಕಾರ ಹಂಗೆ ಅನಿಸುತ್ತೆ ಇಲ್ಲ. ಈಗ ಹೇಳಿದ್ರಲ್ಲ, ಸುಮಾರೆಲ್ಲ ಹೇಳಿದ್ರು ಅವರು ನಮ್ಮ ಬಾಸು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಂಗೆ ಚುಚ್ಚಿದ್ರು, ಎಲ್ಲೂ ವೀಡಿಯೋ ಬಿಡಲೇ ಇಲ್ಲ ಮೇಡಮ್. ಎಲ್ಲಿ ಬಿಟ್ಟಿದ್ದಾರೆ? ನಾವು ಹೆಂಗೆ ನಂಬೋದು? ಅವ್ರು ಹೇಳ್ತಾರೆ ಅಂತ ನಾವು ಹೆಂಗೆ ನಂಬೋದು? ಹೇಳಿದಾರಲ್ಲ. ಹಂಗಂದಿದ್ರೆ ಆ ಥರ ನೋಡಿದ್ರೆ ನಮ್ಮ ವಿಜಯಲಕ್ಷ್ಮಿ ನಮ್ಮ ಅತ್ತಿಗೆ ಅವಾಗಲೇ ಓಡೋಗ್ಬೇಕಿತ್ತಲ್ಲ. ಯಾಕೆ ಇನ್ನೂ ಜೊತೆಲಿದ್ದಾರೆ? ಅವರು ನಮ್ಮ ಅತ್ತಿಗೆ ಬಗ್ಗೆ ಮಾತಾಡೋ ಅಂತಿಲ್ಲ. ಅವರು ದೇವತೆಯವರು, ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಅವ್ರಿಗೆ ಅವರು ದರ್ಶನ, ಅವರ ಗಂಡ ದರ್ಶನ ಬಾಸು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರೆ ಅವಾಗಲೇ ಹೋಗೋದಿತ್ತಲ್ಲ ಮೇಡಮ್. ಅವರು ಅದನ್ನೆಲ್ಲ ಸಹಿಸ್ಕೊಂಡು ಒಂಥರ ಇನ್ನೂ ಜೊತೆಲಿದ್ದಾರೆ ಅಂದರೆ ನಮ್ಮ ಬಾಸ್ ಏನೂ ತಪ್ಪು ಮಾಡಿಲ್ಲ. ಸೂಚನೆ ಬೇರೆ ಕೊಟ್ಟಿದ್ದಾರೆ ನಮ್ಮ ಬಾಸ್ಗೆ. ಅದಕ್ಕೆ ಬಂದು ಒಂದ್ಸಲ ಡೆವಿಲ್ ಯುಂಟಿ ನಡೆದಾಗ ಹೇಳ್ತಾರೆ, ನೀವು ಅಭಿಮಾನಿಗಳು ಎಂದಕ್ಕೂ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ ಅಂತ ಹೇಳಿದ. ಅದೊಂದೇ ಸ್ಟೇಟ್ಮೆಂಟ್ ನಮಗೆ ಸಾಕು ಮೇಡಮ್. ನಾವು ಆರಾಮಾಗೇ ಇರ್ತೀವಿ. ಎಲ್ಲೂ ನಮ್ಮ ಬಾಸ್ ನಾವು ಎಲ್ಲೂ ಬಿಟ್ಕೊಟ್ಟಿಲ್ಲ, ಅವರು ನಮ್ಮನ್ನ ಬಿಟ್ಕೊಟ್ಟಿಲ್ಲ, ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಆ ಥರನೇ ಇರ್ತೀವಿ, ಇನ್ನು ಮುಂದಿನೂ ಹಂಗೆ ಇರ್ತೀವಿ. ಅದು ಒಂದು ಕಡೆ ಬೇಜಾರಾಗುತ್ತೆ ಮೇಡಮ್. ಯಾಕೆಂದರೆ ನಾವು ನೋಡಿರೋವಂಥ ನಟ ಬೇರೆ, ಈಗ ನೋಡ್ತಿರೋಂಥ ನಟ ಬೇರೆ. ನಾನು ನೋಡಿದಾಗ ಒಂದು ರಮೇಶ್ ಸರ್ವಿನ್ ಸರ್ ಒಂದು ಲೈನ್ ಹೇಳಿದರು ದರ್ಶನ್ಗೆ. ನಾನು ನೋಡಿರೋ ದರ್ಶನಲ್ಲಿ 3 ಥರ ಇದ್ದಾರೆ ಅಂತ. ಒಂದು ನೆನ್ನೆಯ ದರ್ಶನ, ಒಂದು ಮೊನ್ನೆಯ ದರ್ಶನ, ಒಂದು ಇವತ್ತಿನ ದರ್ಶನ. ನಮ್ಮ ಬಾಸು ಜೈಲಿಂದ ಬಂದ ಮೇಲೆ ಯಾವ ರೀತಿ ಇರಬೇಕು ಅಂತ ಅವ್ರಿಗೆ ಗೊತ್ತಾಗಿದೆ ಆಲ್ರೆಡಿ. ಯಾರನ್ನು ಏನು ಮಾಡಬೇಕು, ಯಾರನ್ನು ಬಿಡಬೇಕು. ನಮಗೀಗ ಅನ್ನಿಸ್ತಿರೋದು ಈ ಕೇಸಿನ ಪ್ರಕಾರ ಏನಂತಂದರೆ ರಾಜಕಾರಣಿ ವ್ಯಕ್ತಿಗಳ ಕೈವಾಡ ಜಾಸ್ತಿ ಇದೆ. ನಮ್ಮ ಬಾಸನ್ನು ಮುಳುಗಿಸ್ಬೇಕು ಅನ್ನೋ ಕಾರಣದಲ್ಲಿ ಜಾಸ್ತಿ ಇದೆ. ಯಾಕಂದರೆ ಅವ್ರನ್ನ ಮುಳುಗಿಸ್ಬೇಕು, ಈ ಚಿತ್ರರಂಗದಿಂದ ಮುಳುಗಿಸ್ಲೇಬೇಕು ಅಂತ ಅವರು ಪಣ ತೊಟ್ಟು ನಿಂತ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಹೇಳೋದು ಒಂದೇ ಮಾತು ಮೇಡಮ್, ನಮ್ಮ ಸೆಲೆಬ್ರಿಟಿ ಇರೋ ಗಂಟನೂ ನಮ್ಮ ಬಾಸ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಏನೇ ಮಾಡಿದ್ರು, ಏನೇ ಕೆಟ್ಟು ಪ್ರವೃತ್ತಿ ಮಾಡಿದ್ರು, ಏನಾರೋ ಏನು ಮಾಡಿದ್ರು ನಮ್ಮ ಬಾಸನ್ನ ನಮ್ಮನ್ನು ಯಾವುದೇ ಕಾರಣಕ್ಕೂ ದೂರ ಮಾಡೋದಕ್ಕಾಗೋದಿಲ್ಲ ಮೇಡಮ್. ಯಾಕೆಂದರೆ ನಾವೇನು ಅಂತ ನಮ್ಮ ಬಾಸು ಗೊತ್ತು, ನಮ್ಮ ಬಾಸ್ ಏನಂತ ನಾವು ಗೊತ್ತು. ತುಂಬ ಹತ್ರದಿಂದ ನಾವು ಅವ್ರನ್ನ ಫಿಲಮ್ ನೋಡ್ಕೊಂಡು ಬೆಳೆದಿರೋದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅವ್ರು ಅವಾಗಲಿಂದನೂ ಹಾಗೆ ಬಂದಿದ್ದಾರೆ, ಇವಾಗಲೂ ಹಾಗೆ ಬರ್ತಾರೆ, ಮುಂದಕ್ಕೂ ಹಾಗೆ ಇರ್ತಾರೆ. ಅಷ್ಟೇ ಮೇಡಮ್. ಥ್ಯಾಂಕ್ ಯು. ನಮಗೆ ಬರ್ತಡೇ ಅಷ್ಟರೊಳಗೆ ಬರ್ತಾರೆ, ಆವಾಗ ಗೊತ್ತಾಗುತ್ತೆ ಮೇಡಮ್. ಯಾಕೆಂದರೆ ನಾವು ವರ್ಷ ಹೋಗಿ ನೋಡ್ಬೇಕಾದ್ರೆ 3 ಗಂಟೆ 4 ಗಂಟೆ ಬೆಳಗಿನ ಜಾವದೆಲ್ಲ ಅಲ್ಲೇ ನಿಂತ್ಕೊಂಡು ಮಲಗಿದ್ದು, ಕಾಲಲ್ಲಿ ಚಪ್ಪಲಿ ಎಲ್ಲ ಕಿತ್ತೋಗಿ ರಕ್ತ ಎಲ್ಲ ಬಂದು ಆ ರೀತಿ ಮಟ್ಟಿಗೆ ಕ್ರೇಜ್ ನೋಡ್ತಿದ್ದೋ. ಇವಾಗ ಬಾಸ್ ಹೊರಗಡೆ ಬಂದು ಬರ್ತಡೇ ಆಚರಿಸ್ಕೊಂಡ್ರೆ ಇನ್ಯಾವ ಥರ ಆಗುತ್ತೆ ಅಂತ ಊಹೆ ಮಾಡ್ಕೊಂಡ್ರೆ ಆಗಲ್ಲ ಮೇಡಮ್. ಆ ಥರ ಹೋಗುತ್ತೆ ಜನಜಂಗುಳಿ. ನೋಡ್ತೀರಿ, ನೀವು ನೋಡ್ತೀರಾ, ಗೊತ್ತಾಗುತ್ತೆ ನಮ್ಮ ಬಾಸು ಯಾವ ಥರ ಕ್ರೇಜ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಬರಲಿ. ಥ್ಯಾಂಕ್ ಯು ಮೇಡಮ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.